ಮಕ್ಕಳಿಗೆ ರಾಗಿ ಸರಿ ಕೊಡ್ತೀರಾ? ಎಚ್ಚರಿಕೆ, ಆರೋಗ್ಯ ಹಾಳಾಗೋದಂತೂ ಪಕ್ಕ ಈ ಥರ ರಾಗಿ ಸರಿನ ಕೊಟ್ಟರೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಗೃಹಿಣಿ ಇಂದು. ನನ್ನ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಗುವಿಗೆ ಒಂದು ಆರೋಗ್ಯಕರವಾದಂತಹ ಬೇಬಿ ಫುಡ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 6 ತಿಂಗಳು ಆಗಿರೋಂಥ, ಅಂದರೆ 6 ತಿಂಗಳು ಕಂಪ್ಲೀಟ್ ಆಗಿರೋಂಥ ಮಕ್ಕಳಿಗೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಕೊಡ್ಬೋದು. ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಈ ಒಂದು ಬೇಬಿ ಫುಡ್ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಮಗು ಸ್ಟ್ರಾಂಗ್ ಆಗೋದಕ್ಕೂ ಕೂಡ ಈ ಒಂದು ರೆಸಿಪಿ ತುಂಬಾ ಅತ್ಯುತ್ತಮ ಅಂತ ಹೇಳಬಹುದು. ಈ ಬೇಬಿ ಫುಡ್ ರೆಸಿಪಿ ಮಾಡೋದಕ್ಕೆ ನಾನು ಒಂದು ಕ್ಯಾರೆಟನ್ನು ತೊಗೊಂಡು ಅದ್ರ ಸಿಪ್ಪೆನೆಲ್ಲ ಪೀಲ್ ಮಾಡಿ ನಂತರ ನೋಡಿ ಅದನ್ನು ಕಟ್ ಮಾಡಿ ನೀರಿನ ಜೊತೆ ಹಾಕಿ ಸ್ಟವನ್ನು ಹಚ್ಚಿ ಬೇಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ಬಾದಾಮಿನ ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಕೊಡ್ತೀವಿ ಅಂದರೂ ಕೂಡ ರಾತ್ರಿನೇ ನೆನೆಸಿಟ್ಟು ಅದ್ರ ಸಿಪ್ಪೆನ ತೆಗೆದು ನಂತರ ಅದನ್ನು ಮಕ್ಕಳಿಗೆ ಕೊಡಬಹುದು. ಇವಾಗ ನಾನು 2 ಬಾದಾಮಿನ ತೊಗೊಂಡಿದ್ದೀನಿ. ಆ ಬಾದಾಮಿಯನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಅದರ ಸಿಪ್ಪೆನ ಸುಲಿದು ನೋಡಿ ಕ್ಯಾರೆಟ್ ಜೊತೆಗೆ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಹೀಗೆ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗಿರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತಲ್ಲೇ ಪಟಾಪಟ್ ಅಂತೇಳಿ ಈ ಒಂದು ಬೇಬಿ ಫುಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಬೇಯಿಸ್ಕೊಂಡಿರೋಂಥ ಕ್ಯಾರೆಟನ್ನು ನಾನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈ ಕ್ಯಾರೆಟ್ನ ಅಂಶ ನೀರಿನಲ್ಲೂ ಕೂಡ ಇರುತ್ತೆ. ಆ ನೀರನ್ನು ಕೂಡ ನಾನು ಬೇಯೋದಕ್ಕೆ ಅಂತೇಳಿ ಹಾಕ್ತಾಯಿದ್ದೀನಿ. ಕ್ಯಾರೆಟನ್ನೆಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ನಂತರ ಯೂಸ್ ಮಾಡಿರ್ತೀವಲ್ಲ, ಕ್ಲೀನಾಗಿರುತ್ತೆ. ನೋಡಿ ಇವಾಗ ಬಾದಾಮಿ ಮತ್ತು ಕ್ಯಾರೆಟ್ ಎರಡನ್ನೂ ಕೂಡ ಬೇಯಿಸ್ಕೊಂಡು, ಅಂದರೆ ಬಾದಾಮಿನ ಕ್ಯಾರೆಟ್ ಕುದಿ ಬಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಹಾಕಿರೋ ಅಂಥದ್ದು. ಇವಾಗ ಸ್ವಲ್ಪ ನೀರನ್ನು ಸೇರಿಸಿದ್ದೀವಿ ಅಲ್ವಾ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ತುಂಬ ಗಟ್ಟಿನೂ ಬೇಡ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಗು ತಿನ್ನೋದಕ್ಕೆ ಈಸಿಯಾಗಿರಲಿ ಆ ಥರ ಒಂದು ನೀವು ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು. ಮತ್ತು ಇದನ್ನು ಚೆನ್ನಾಗಿ ಈ ಥರ ಬ್ಲೆಂಡರಲ್ಲಿ ಅಥವಾ ಚಿಕ್ಕ ಜಾರಲ್ಲಿ ನೀವು ಹಾಕಿ ರುಬ್ಕೊಂಡ್ರೆ ತುಂಬ ನುಣ್ಣಕ್ಕಾಗುತ್ತೆ. ನೋಡಿ ನಾನು ಇವಾಗ ರುಬ್ಕೊಂಡಿದ್ದಾಗಿದೆ. ಯಾವ ಥರ ಆಗಿದೆ ಅಂತೇಳಿ ನೀವೇ ನೋಡ್ಬೋದು ಇಲ್ಲಿ. ತುಂಬಾ ಒಂದು ಆರೋಗ್ಯಕರವಾದಂತಹ ರೆಸಿಪಿಗಳನ್ನು ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಆರೋಗ್ಯಕರವಾಗಿ ಮಕ್ಕಳ ದೇಹದ ತೂಕ ಅನ್ನೋದು ಹೆಚ್ಚಾಗೋದ್ರ ಜೊತೆಗೆ ಒಳ್ಳೆಯ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಮೂಳೆಗಳು ಕೂಡ ಬಲಿಷ್ಠ ಆಗುತ್ತೆ, ಆ್ಯಕ್ಟಿವ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ, ಮಕ್ಕಳ ಸ್ಕಿನ್ ಚೆನ್ನಾಗಿರುತ್ತೆ. ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಈ ಒಂದು ಬೇಬಿ ಫುಡ್ ರೆಸಿಪಿ. ನೋಡಿ ಇವಾಗ ಕ್ಲೀನಾಗಿ ನಾವು ರುಬ್ಕೊಂಡಿದ್ದೀವಲ್ಲ, ರೆಡಿಯಾಗಿದೆ. ಕ್ಯಾರೆಟ್ ಮತ್ತು ಬಾದಾಮ್ ಪ್ಯೂರಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದು ಮಗು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ಮಗು ನೀವು ರೂಢಿನೇ ಮಾಡಿಲ್ಲ ಅಂತಂದಾಗ ಒಂದು ಸತಿ ಮಾಡಿದಾಗ ಒಂದು ಸ್ವಲ್ಪ ಕೆಲವು ಮಕ್ಕಳು ತಿನ್ನಲ್ಲ ನಾವು ಏನೇ ಮಾಡಿದ್ರು ತಿನ್ನಲ್ಲ ಅಂತೇಳಿ ಕಮೆಂಟೆಲ್ಲ ಮಾಡಿರ್ತೀರ. ಅಂಥವ್ರು ಸ್ಟಾರ್ಟಿಂಗಲ್ಲಿ ರೆಫ್ಯೂಸ್ ಮಾಡ್ಬೋದು ಮಗು. ಬಟ್ ಆಮೇಲೆ ಆ ಟೇಸ್ಟ್ ಅನ್ನೋದು ಇಷ್ಟ ಆಗಿಬಿಟ್ರೆ, ನೀವೊಂದು ಸರಿಯಾದ ಹದದಲ್ಲಿ ಮಾಡಿದರೆ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮುಂದೆ ಕೂಡ ಅಷ್ಟೇ ನೀವು ಈ ಥರ ಎಲ್ಲ ರೂಢಿ ಮಾಡಿ ಮಗು ಇದ್ದಾಗಲೇ ಈ ತರಕಾರಿಗಳನ್ನು ಸರಿ ರೂಪದಲ್ಲಿ ಮಾಡಿ ತಿನ್ನಿಸೋದ್ರಿಂದ ಮುಂದೆ ಫ್ಯೂಚರಲ್ಲಿ ನಿಮಗೆ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋ ಒಂದು ಕಂಪ್ಲೇಂಟೇ ಬರಲ್ಲ. ಇವಾಗಿಂದ ನೀವು ಆಲ್ರೆಡಿ ರೂಢಿ ಮಾಡಿರ್ತೀರಲ್ಲ, ಮಕ್ಕಳು ತುಂಬಾ ಚೆನ್ನಾಗಿ ತರಕಾರಿ ಅನ್ನೋದನ್ನು ತಿಂತಾರೆ. ಸೊ ತಿನ್ನಲ್ಲ ಅಂಥೇಳಿ ಬೇಜಾರು ಮಾಡ್ಕೋಬೇಡಿ, ತಿಂತಾರೆ. ಪ್ರಯತ್ನ ಅನ್ನೋದು ನಿಮ್ಮ ಕೈಲೇ ಇರಲಿ. ಅದ್ರ ಜೊತೆಗೆ ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದೆ, ಮಕ್ಕಳಿಗೆ ರಾಗಿ ಸರಿ ಕೊಟ್ಟರೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಎಚ್ಚರ ಅಂಥೇಳಿ. ಸ್ನೇಹಿತರೆ, ರಾಗಿನ ಯೂಶ್ವಲಿ ಬೀಸಿಸ್ಕೊಂಬರಕ್ಕೆ ಹೋದಾಗ ಮಿಲ್ಗೆ ತೊಗೊಂಡೋಗಿ ಕೊಟ್ಟರೆ ಕ್ಲೀನ್ ಮಾಡಿಕೊಡ್ತಾರೆ ಅಂತೇಳಿ ಅಂದ್ಕೊಳ್ತೀವಿ. ಬಟ್ ಆದರೆ ಮಿಲ್ನಲ್ಲಿ ಕ್ಲೀನ್ ಮಾಡಿಸಿದ್ರು ಕೂಡ ನೋಡಿ ಇಷ್ಟೊಂದು ಮಣ್ಣು ಬಂದಿದೆ, ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇರುತ್ತೆ. ಅದಕ್ಕೇ ರಾಗಿನ ತೊಳಿಬೇಕಾದ್ರೆ ಜಾಲಿಸೋದು, ಅಂದರೆ ಮೇಲ್ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ರಾಗಿನ ಹೀಗೆ ತಗೊಳ್ತಾ ಬಂದರೆ ತಳದಲ್ಲಿ ಕಲ್ಲು ಮಣ್ಣು ಅನ್ನೋದೆಲ್ಲ ಕೂತಿರುತ್ತೆ. ಅದಕ್ಕೆ ಚೆನ್ನಾಗಿ ತೊಳೆದು ಬೆಳೆಸಿ ಅಂತ ಹೇಳೋದು. ಅಂದರೆ ನೀರಲ್ಲಿ ತೊಳೆದ್ಬಿಟ್ಟು ರಾಗಿನ ಸ್ವಲ್ಪನೇ ಮೇಲಿಂದ ಹಿಂಗೆ ತೆಗಿತಾ ಬಂದರೆ ಕೆಳಗಡೆ ಮಣ್ಣು ಥರದ್ದೆಲ್ಲ ಕೂತಿರುತ್ತೆ. ಈ ರೀತಿ ಎಚ್ಚರಿಕೆ ವಹಿಸಿ ಕ್ಲೀನಾಗಿ ರಾಗಿ ಸರಿಯನ್ನು ಸಿದ್ಧ ಮಾಡಿಕೊಂಡು ನಂತರ ಮಗುಗೆ ಕೊಡಬೇಕು. ಏನಾದರೂ ಯಾಮಾರ್ಕೊಂಡು ಕ್ಲೀನಾಗಿದೆ ರಾಗಿ ಅಂತಂದ್ಬಿಟ್ಟು ಮಗುಗೆ ಆ ರೀತಿ ಮಿಲ್ನಲ್ಲಿ ಕ್ಲೀನ್ ಮಾಡಿಸ್ಕೊಂಬಂದಿದ್ದೀವಿ, ಇನ್ನು ತೊಳೆದ್ಬಿಟ್ವಿ ನಾವು, ತೊಳೆದಿದ್ದೀವಿ, ಇವಾಗ ಡೈರೆಕ್ಟ್ ನಾವು ಇದನ್ನು ಪುಡಿ ಮಾಡಿ ನಾವು ಬಳಸ್ತೀವಿ ಹುರಿದ್ಬಿಟ್ಟು ಅಂತ ಮಾಡಿದರೆ ನೋಡಿ ಅಷ್ಟೊಂದು ಕಲ್ಲು ಅನ್ನೋದು ಬಂದಿದೆ ಮಿಲ್ನಲ್ಲಿ ಕ್ಲೀನ್ ಮಾಡಿಸಿದ್ರು ಕೂಡ. ಆ ಥರ ರಾಗಿಯಿಂದ ರಾಗಿ ಸರಿ ಮಾಡಿ ತಿನ್ನಿಸಿದ್ರೆ ಮಕ್ಕಳ ಹೆಲ್ತ್ ಏನಾಗಲ್ಲ ಅಂತೇಳಿ ನೀವೇ ಯೋಚನೆ ಮಾಡಿ. ಕೆಲವರು ಕಮೆಂಟ್ ಮಾಡ್ತೀರಾ ರಾಗಿ ಸರಿ ತಿಂದರೆ ಹೊಟ್ಟೆ ನೋವು ಬರಲ್ವಾ ಅಂಥೇಳಿ. ಆ ರೀತಿ ಇರೋವಂಥ ರಾಗಿನಲ್ಲಿ
ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ. ತಂಪು, ದೇಹಕ್ಕೆ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು. ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಅಂತಾರೆ. ಅಂಥದ್ರಲ್ಲಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಿರೋ ಅಂಥ ರಾಗಿ ಸರಿನ ಸುಮ್ಮನೆ ಬ್ಲೈಂಡಾಗಿ ಸರಿಯಾಗಿ ನಾವು ಕ್ಲೀನ್ ಮಾಡಿದೆ ಅದರಿಂದ ರಾಗಿ ಸರಿ ಮಾಡಿಕೊಟ್ರೆ ಹೊಟ್ಟೆ ನೋವು ಬರುತ್ತೆ, ಮಕ್ಕಳು ಹುಷಾರು ತಪ್ತಾರೆ ಅಲ್ವಾ? ಖಂಡಿತ ಎಚ್ಚರಿಕೆ ಇರಲಿ. ನಾವು ಮನೆಯಲ್ಲಿ ರಾಗಿ ಸರಿನ ನಮ್ಮ ಮಗುಗೆ ಮಾಡಬೇಕಾದ್ರೆ ನೋಡಿ, ಮಿಲ್ಲಲ್ಲಿ ಕ್ಲೀನ್ ಮಾಡಿಸಿದ್ರು ಕೂಡ ತೊಳೆದ್ರೆ ಈ ಥರ 2-3 ಬಾರಿ ಕಲ್ಲು ಮಣ್ಣು ಎಲ್ಲ ಬಂದಿದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಎಚ್ಚರಿಕೆ ಇರಲಿ ಅಂತ ಶೇರ್ ಮಾಡಿದ್ದೀನಿ. ಎಚ್ಚರಿಕೆಯನ್ನು ವಹಿಸಿ ರಾಗಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ರಾಗಿ ಸರಿ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.